ಕಮಿಷನರ್ ಕಚೇರಿಯಲ್ಲಿರುವ ಪಿಎಸ್ಐ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ. ಮನೆಗೆ ಕುಡಿದು ಬಂದು ಹಲ್ಲೆ ಮಾಡುತ್ತಿದ್ದಂತೆ ಪಿಎಸ್ಐ ಭೈರಪ್ಪ, ಕೆಂಗೇರಿ ಠಾಣೆಗೆ ದೂರು ನೀಡಿದ ಪತ್ನಿ. ಇರಾನ್ ಮೇಲೆ ಮುಂದುವರೆದ ಅಮೆರಿಕ ಅಟ್ಯಾಕ್, ಹಾರ್ಮುಜ್ ಜಲಸಂಧಿ ಬಳಿಯೇ ಬಾಂಬ್ ಮಳೆ. ಜಾಸ್ಕ್, ಬುಷಹರ್ ಮತ್ತು ಖೇಶ್ಮ್ ಮೇಲೆ ಏರ್ ಸ್ಟ್ರೈಕ್. ಹಾರ್ಮುಜ್ ನಮ್ಮ ವಶದಲ್ಲಿದೆ ಅಂತ ಘೋಷಿಸಿದ ಟ್ರಂಪ್, ಈ ಜಲಸಂಧಿ ದಾಟುವ ಹಡಗುಗಳು 20% ಟ್ಯಾಕ್ಸ್ ಕಟ್ಟಬೇಕು ಅಂತ ಪ್ರಸ್ತಾಪ. ಹಾರ್ಮುಜ್ ತಂಟೆಗೆ ಬಂದ್ರೆ ಸರಿ ಇರಲ್ಲ ಅಂತ ಇರಾನ್ ವಾರ್ನಿಂಗ್. ಹಾರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದ ಓಮನ್ ನೌಕೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಕಂಟೈನರ್ಲಿದ್ದಂಥ ಬಂಟ್ವಾಳದ ಯುವಕ ಪಾರು, ಸುರಕ್ಷಿತವಾಗಿ ಮರಳುವ ನಿರೀಕ್ಷೆಯಲ್ಲಿ ಕುಟುಂಬಸ್ಥರು. ಯುದ್ಧದ ಎಫೆಕ್ಟ್ನಿಂದ ತೈಲ ತಲ್ಲಣ, ಕಚ್ಚಾ ತೈಲದ ಬೆಲೆ ಮತ್ತೆ ಹೆಚ್ಚಳ. ಪ್ರತಿ ಬ್ಯಾರೆಲ್ಗೆ $85ಗೆ ಏರಿಕೆ. ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುವ ಆತಂಕ. ಸಾಮಾನ್ಯ ಕಾರು ಮಾಲೀಕರು ಸ್ವಯಂ ಮೈಲೇಜ್ ಪರಿಶೀಲಿಸೋಕೆ ಸಾಧ್ಯವಿಲ್ಲ. E20 ಗೊಂದಲದ ನಡುವೆ ನಿತಿನ್ ಗಡ್ಕರಿ ಮಾತು, ಅಧಿಕೃತ ಡೀಲರ್ಗಳ ಮೂಲಕ ಪರಿಶೀಲನೆ ಮಾಡಿಸಿಕೊಳ್ಳುವಂತೆ ಸಲಹೆ. ಜೆಎಂಸಿ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಸೇವೆ. ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದಡಿ ಕೇಸ್. ಇವತ್ತು ಟೌನ್ ವ್ಯಾಪ್ತಿ ಯೋಜನಾ ವ್ಯಾಪ್ತಿ ಹಳ್ಳಿಗಳಲ್ಲಿ ಅಲರ್ಟ್. ಸರ್ವೆಗೆ ಬಂದ್ರೆ ಮತ್ತೆ ಪ್ರತಿಭಟನೆ. ರೈತರ ಜೊತೆ ಮಾತುಕತೆ ನಡೆಸಿ ಸರ್ವೆಗೆ ಜಿಲ್ಲಾಡಳಿತದ ಚಿಂತನೆ. ಕೇಸ್ ದಾಖಲಿಸಿ ಹೆದರಿಸಿ ಬೆದರಿಸುವ ಭ್ರಮೆಯಲ್ಲಿದ್ದಾರೆ ಸಿಎಂ. ಇದು ಅಸಾಧ್ಯ. ಭ್ರಮೆಯಿಂದ ಹೊರಬರಬೇಕು. ರೈತರ ಹಿತ ಕಾಪಾಡೋಕೆ ನಾವು ರೈತರ ಜೊತೆಗಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುರು. ಮೈಸೂರಿನಲ್ಲಿ ಕಂಬಳಕ್ಕೆ ಬರದ ಸಿದ್ಧತೆ. ಸಾತಗಳ್ಳಿ ಸಮೀಪ ಕಂಬಳಕ್ಕಾಗಿ ಜಾಗ ಗುರುತು. ತೀವ್ರ ವಿರೋಧದ ನಡುವೆಯೂ ಮುಂದುವರೆದ ಜೆಸಿಬಿ ಕೆಲಸ. ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ. ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸೋಕೆ ಪರಿಸರವಾದಿಗಳ ನಿರ್ಧಾರ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರೋ ಜಾಗದಲ್ಲೇ ಜುಲೈ 18ರಂದು ಹೋರಾಟ. ವಿದೇಶದಿಂದ ವಾಪಸ್ಸಾದ ರಾಹುಲ್ ಗಾಂಧಿ, ಆಷಾಢವಾದ್ರೂ ಪರವಾಗಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡಿ. ಹೈಕಮಾಂಡ್ ಮೇಲೆ ಸಚಿವಾಕಾಂಕ್ಷಿಗಳ ಒತ್ತಡ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನಕ್ಕೆ ಬೇಡಿಕೆ. ಸಚಿವ ಸತೀಶ್ ಜಾರಕಿಹೊಳಿಯಿಂದಾನೂ ಇದೇ ರಾಗ. ಕುಂದಾನಗರಿ ನಾಯಕರ ಬಿಗಿಪಟ್ಟು. ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯ ಸರ್ಕಾರ ಸುಖಾಸುಮ್ನೆ ವಾಸಸ್ಥಳ ಪ್ರಮಾಣ ಕೊಡೋಕೆ ಮುಂದಾಗಿದೆ. ಪಿಆರ್ಸಿ ನೀಡ್ತಾ ಇರುವಂತಹ ಸರ್ಕಾರದ ನಡೆಗೆ ವಿರೋಧ. ಬೀದಿಗಿಳಿದು ಹೋರಾಟಕ್ಕೆ ವಿಜಯೇಂದ್ರ ಪ್ಲಾನ್. ರಾಯಚೂರಿನ ಲಿಂಗಸಗೂರಿನಲ್ಲಿ ಬಿಎಲ್ಒಗಳ ಪರದಾಟ. ನೆಟ್ವರ್ಕ್ ಸಮಸ್ಯೆಯಿಂದ ಬೆಟ್ಟ ಗುಡ್ಡಗಳನ್ನು ಹತ್ತಿ ಎಸ್ಐಆರ್. ರಸ್ತೆ ಇಲ್ಲ, ನೀರಿಲ್ಲ ಅಂತ ಬಿಎಲ್ಒಗಳ ಮುಂದೆ ಜನರ ಗೋಳು. ಮಾಜಿ ಸಚಿವ ರಾಮಚಂದ್ರಗೌಡ ನಿಧನ. ಚಂದ್ರ ಲೇಔಟ್ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಬಿಜೆಪಿ ಹಿರಿಯ ನಾಯಕನ ಅಗಲಿಕೆಗೆ ಹಲವರ ಸಂತಾಪ. ನೀರಿನ ವಿಚಾರಕ್ಕೆ ಮದರಸಾ ವಿದ್ಯಾರ್ಥಿಗಳಿಂದ ನಿತ್ಯ ಕಿರಿಕ್. ಮಹಿಳೆಯರ ಮೇಲೆ ಕಲ್ಲು ಗಾಜು ತೂರಿದ ಆರೋಪ. ಸ್ಥಳಕ್ಕೆ ಬೆಂಗಳೂರಿನ ಹೆಗಡೆನಗರ ಪೊಲೀಸರ ಭೇಟಿ ಪರಿಶೀಲನೆ. ಫುಟ್ಪಾತ್ ಬಳಿಕ ರಾಜಕಾಲುವೆ ಒತ್ತುವರಿ ತೆರವಿಗೆ ಚಿಂತನೆ. ಅಧಿಕಾರಿಗಳೊಂದಿಗೆ ಸಚಿವ ಕೃಷ್ಣ ಬೈರೇಗೌಡ ಚರ್ಚೆ. ಪ್ರಭಾವಿಗಳಿಗೆ ಕಾದಿದೆಯಾ ಬಿಗ್ ಶಾಕ್. ಶಿವಮೊಗ್ಗದ ಸಿಗಂದೂರು ಸೇತುವೆ ನಿರ್ಮಾಣಗೊಂಡು 1 ವರ್ಷ ಸಂಭ್ರಮ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಸ್ಥಳೀಯರು. ಗಮನ ಸೆಳೆದ ಸೇತುವೆಯ ದೀಪಾಲಂಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.